ಜಗನ್ನಾಥಪುರ ಎನ್ನುವ ಗ್ರಾಮದಲ್ಲಿ ಕೀರ್ತಿ ಕುಸುಮ ಎನ್ನುವ ಒಂದೇ ಮನೆಯ ಸೊಸೆಂದಿರಿದ್ರು. ಅವರಿಬ್ಬರು ಯಾವಾಗ್ಲೂ ತುಂಬಾ ಅನ್ಯೋನ್ಯದಿಂದ ಎಲ್ಲ ಕೆಲಸವನ್ನು ಮಾಡಿಕೊಂಡು ತುಂಬಾ ಸಂತೋಷದಿಂದ ಜೀವನ ಮಾಡ್ತಾ ಇದ್ರು. ಇದು ಅವರ ಅತ್ತೆಯಾದ ಕೌಶಲ್ಯನಿಗೆ ಇಷ್ಟ ಇಲ್ಲ. ಅವರು ಯಾಕೆ ಇಷ್ಟೊಂದು ಅನ್ಯೋನ್ಯವಾಗಿ ಸಂತೋಷವಾಗಿ ಇದ್ದಾರೆ ಅಂತ ಗೊತ್ತಾಗ್ಬೇಕು ಅಂತ ಇದ್ರು. ಅವರ ಮಧ್ಯೆ ಇಂತಹ ಅನ್ಯೋನ್ಯ ಎಲ್ಲಿಂದ ಬಂತು ಅಂತ ಹುಚ್ಚಿಟ್ಕೊಳ್ತಾ ಇದ್ರು. ಹೀಗೆ ಒಂದು ದಿನ ತನ್ನ ದೊಡ್ಡ ಸೊಸೆಯನ್ನು ಕೌಶಲ್ಯ ಕರೆದು, ಏನಮ್ಮ ಸೊಸೆ, ಇವತ್ತು ಏನ್ ಅಡಿಗೆ ಮಾಡ್ತಾ ಇದ್ದೀಯಾ? ಅತ್ತೆ ಅಂತ ಒಬ್ಳು ಮನೆಯಲ್ಲಿದ್ದಾಳಲ್ವಾ, ಅವಳ ಜೊತೆ ಏನ್ ಅಡಿಗೆ ಮಾಡೋದು ಅಂತ ಕೇಳಿ ಕೂಡ ಅಡಿಗೆ ಮಾಡದೆ ನಿಮ್ಮ ಇಷ್ಟ ಬಂದ ಹಾಗೆ ಅಡಿಗೆ ಮಾಡ್ಕೊಳ್ತೀರಲ್ವಾ? ಮನೆಯಲ್ಲಿ ಅತ್ತೆ ಅಂತ ಒಬ್ಳು ಇದ್ದೀನಿ ಅಂತ ನೀವಿಬ್ರು ಮರ್ತೋಗ್ಬಿಟ್ಟಿದ್ದೀರಾ ಅನ್ಕೋತಿದ್ದೀನಿ. ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಯಾವಾಗ್ಲೂ ಊಟ ಮಾಡೋದಾದ್ರೂ ಇಲ್ಲೇ ಊಟ ಮಾಡ್ಬೇಕು ಅಂತ. ನೀವಿಬ್ರು ಎಲ್ಲರಿಗೂ ಇಲ್ಲಿ ಊಟ ಹಾಕಿ ಕೊಟ್ಬಿಟ್ಟು ನೀವಿಬ್ರು ಮಾತ್ರ ಒಳಗೆ ಕೂತ್ಕೊಂಡು ಆರಾಮವಾಗಿ ಏನೇನೋ ಕಥೆಯನ್ನೆಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ. ನನ್ ಮಾತ್ನ ಕೇಳ್ಬಾರ್ದು ಅಂತ ನೀವಿಬ್ರು ತೀರ್ಮಾನ ಮಾಡಿದೀರಾ? ಈ ಮನೆಯಲ್ಲಿ ಎಲ್ಲ ನಿಮ್ಮಿಷ್ಟನೇ. ಅಡಿಗೆ ಮಾಡಿದ್ನೆಲ್ಲ ಮೊದ್ಲು ಇಲ್ಲಿ ತಂದಿಡ್ಬೇಕು ಅಂತ ನಿಮ್ಗೆ ಏನು ಗೊತ್ತಾಗಲ್ವಾ? ಒಂದ್ಸಲ ನೀರ್ ತರ್ತೀನಿ ಅಂತ, ಇನ್ನೊಂದ್ಸಲ ಉಪ್ಪಿನಕಾಯಿ ತರ್ತೀನಿ ಅಂತ ಪದೇ ಪದೇ ಅಡಿಗೆ ಮನೆಗೆ ಹೋಗೋದು. ಇಷ್ಟು ವರ್ಷದಿಂದ ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಒಂದಿನ ಆದ್ರೂ ನಾನು ಹೀಗೆ ಮಾಡಿರ್ತೀನಾ? ಆದ್ರೆ ಜವಾಬ್ದಾರಿನ ನಿಮ್ಮ ಕೈಯಲ್ಲಿ ಬಿಟ್ಟ ತಕ್ಷಣ ನೀವು ಹೇಗೆ ಮಾಡ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಅಯ್ಯೋ ಅತ್ತೆ, ಹಾಗೆಲ್ಲ ಏನೂ ಇಲ್ಲತ್ತೆ. ನಾವು ಅಡಿಗೆ ಮಾಡಿ ಮೊದಲು ನಿಮಗೆಲ್ಲ ಬಡಿಸಿ ಆಮೇಲೆ ಅಡಿಗೆ ಮನೆಗೆ ಮತ್ತೆ ತಂದು ನಾವಿಬ್ರು ಊಟ ಮಾಡಿ ಆನಂತರ ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮೇಲೆ ಬರ್ಲಿಕ್ಕೆ ಲೇಟ್ ಆಗ್ತಾ ಇದೆ. ಮತ್ತೆ ನಾವು ಊಟ ಮಾಡ್ಲಿಕ್ಕೆ ಎಲ್ಲ ತಗೊಂಡ್ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಇಲ್ಲೇ ಕೂತ್ಕೋತೀವಿ. ನೀವು ಸಾರ್ ಬಗ್ಗೆ ಕೇಳ್ತೀರಾ? ನೀವು ಏನ್ ತರಕಾರಿನ ಮನೆಗೆ ತಂದಾಕ್ತಿರೋ ಅದ್ರಲ್ಲೇ ತಾನೇ ಅತ್ತೆ ನಾವು ಅಡಿಗೆ ಮಾಡ್ತೀವಿ. ಅದನ್ನ ಬಿಟ್ಟು ನಮಗೆ ಅಂತ ಹೊರಗಡೆ ಹೋಗಿ ಏನಾದ್ರೂ ತರ್ತೀವಾ? ಒಂದು ಕೆಲಸ ಅಂತೂ ನಾವು ಮಾಡ್ತಾ ಇದ್ದೀವಿ. ನೀವು ತರುವ ತರಕಾರಿಯಲ್ಲಿ ಯಾವುದು ಪಲ್ಯ ಮಾಡಬೇಕು, ಯಾವುದು ಸಾರು ಮಾಡಬೇಕು ಅಂತ ಯೋಚನೆ ಮಾಡಿ ಎಲ್ಲರಿಗೂ ಇಷ್ಟ ಆಗುವ ರೀತಿ ಮಾಡಿ ಕೊಡ್ತೀವಿ ಅಷ್ಟೇ ಅತ್ತೆ. ಸರಿ ಅತ್ತೆ, ಹಾಗಾದ್ರೆ ಇಂದಿನಿಂದ ನಾವು ಕೂಡ ನಿಮ್ ಜೊತೆ ಮೇಲೆ ಬಂದು ಕೂತು ಊಟ ಮಾಡಿ ಆಮೇಲೆ ಕೆಳಗೆ ಬಂದು ಕೆಲಸ ಮಾಡ್ತೀವಿ. ಅಂದ್ರೆ ಕೆಳಗೆ ಎಲ್ಲ ಅಡಿಗೆ ಮಾಡಿ ಅದನ್ನ ಎತ್ಕೊಂಡು ಮೇಲೆ ಬಂದು ಬಡ್ಸಕ್ಕೆ ನಮಗೆ ಎಷ್ಟು ಕಷ್ಟ ಆಗ್ತದೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಾಗುತ್ತಾ ಅತ್ತೆ? ಸರಿ, ನೀವು ಹೇಳುವ ಹಾಗೆ ಅಡಿಗೆ ಮಾಡಿ ಎಲ್ಲರೂ ಇಲ್ಲೇ ಕೆಳಗೆ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಹೋಗೋಣ. ಏನಮ್ಮ ನನ್ ಮಾತಿಗೆನೆ ಎದುರು ಮಾತು ಮಾತಾಡ್ತಾ ಇದ್ದೀಯಾ? ಏನೋ ನಿನ್ನ ಅಡಿಗೆ ಮಾತ್ರ ಮಾಡಕ್ ಕೇಳಿದು, ಅದನ್ನ ಬಿಟ್ಟು ಮನೆನ ತಲೆ ಕೆಳಗೆ ಮಾಡಕ್ ಕೇಳಿದ್ನಾ? ಎಲ್ಲಿ ಜಗಳ ದೊಡ್ಡದಾಗುತ್ತೆ ಅಂತ ಕೀರ್ತಿ ಮಧ್ಯದಲ್ಲಿ ಬಂದು, ಅಯ್ಯೋ ಅತ್ತೆ, ಅದೆಲ್ಲ ಏನಿಲ್ಲ, ಅವಳಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದರಿಂದನೇ ಅವಳು ಹಾಗೆ ಮಾತಾಡ್ತಾ ಇದ್ದಾಳೆ. ನೀವೇನೋ ತಪ್ಪು ತಿಳ್ಕೊಬೇಡಿ ಅತ್ತೆ. ನೀವು ಹೇಳುವ ಹಾಗೇನೆ ನಾವು ಕೆಲಸನ ಮಾಡ್ಕೊಂಡು ಹೋಗ್ತೀವಿ. ನೀವು ಆರಾಮವಾಗಿ ರೆಸ್ಟ್ ಮಾಡಿ. ಹಾಗೆ ಹೇಳಿದಾಗ ಕೌಸಲ್ಯ ಅವಳ ರೂಮಿಗೆ ಹೋದ್ಲು. ಯಾಕಕ್ಕ ನನ್ನ ಮಾತಾಡಕ್ಕೆ ಕೂಡ ನೀವು ಬಿಡೋದಿಲ್ಲ? ಹೌದು, ಇವರು ಎಷ್ಟು ಸಲ ಕೆಳಗೆ ಇಳಿದು ಬಂದು ಕೆಲಸ ಮಾಡ್ತಾರೆ? ಯಾವಾಗ್ಲೂ ನಾವೇ ತಾನೇ ಕೆಳಗೆ ಅಡಿಗೆ ಮಾಡಿ ಅದನ್ನ ಮೇಲೆ ಎತ್ಕೊಂಡೋಗೋದು. ಇವರಿಗೆ ಇನ್ನೇನ್ ಕೆಲಸ ಇದೆ? ಇವರು ಮೇಲೆ ಏನಕ್ಕ ಇಟ್ಟಿದ್ದಾರೆ? ಮಳೆ ಬರ್ಲಿ, ಗಾಳಿ ಬರ್ಲಿ, ಬಿಸಿಲು ಬರ್ಲಿ, ಏನೇ ಆದ್ರೂ ರೂಮಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ. ಹೌದು, ಅವರಲ್ಲಿ ಏನಕ್ಕ ಇಟ್ಟಿದ್ದಾರೆ? ಮನೆ ಗಂಡಸರಿಗೆ ಹೇಳೋಣ ಅಂದ್ರೆ ಬರ್ತಾರೆ, ಕೈಕಾಲ್ ಮುಖ ತೊಳಿತಾರೆ, ಹೋಗ್ತಾರೆ, ಮೊಬೈಲ್ ತಕೊಂಡ್ ಕೂತ್ಕೋತಾರೆ. ಈ ಮನೆಯಲ್ಲಿ ಏನ್ ನಡೀತಾ ಇದೆ, ಏನ್ ನಡಿಬೇಕು, ಏನಾದ್ರೂ ಹೆಂಡತಿ ಜೊತೆ ಕೇಳೋಣ ಅಂತ ಏನೂ ಇಲ್ಲ. ಅವರೆಲ್ಲರಿಗೂ ಸ್ವಲ್ಪ ವರ್ಷದಿಂದ ಮೇಲೆ ಕೂತ್ಕೊಂಡು ಊಟ ಮಾಡೋದೇ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೇನೆ ಅವ್ರು ಯಾರು ಕೂಡ ಕೆಳಗೆ ಬಂದು ಊಟ ಮಾಡೋದಿಲ್ಲ. ಅದಕ್ಕೆ ನಾವು ಏನು ಮಾಡಕ್ಕಾಗಲ್ಲ ಅಲ್ವಾ? ಅವ್ರು ಎಲ್ಲಿ ಊಟ ಮಾಡ್ತಾರೆ ಅಲ್ಲೇ ತಗೊಂಡೋಗಿ ಕೊಡೋಣ. ಅಕ್ಕ, ನೀವು ಎಲ್ರಿಗೂ ಒಳ್ಳೆಯವರಾಗಿ ಇದ್ದಿದ್ದರಿಂದನೇ ಇವತ್ತು ಅವರೆಲ್ಲ ನಿಮ್ನ ಕಾಲ್ ಕೆಳಗೆ ಹಾಕಿ ತುಳಿತಾ ಇರೋದು. ಏನಕ್ಕ, ಮಾಡಿ ಮೇಲೆ ಕೂತ್ಕೊಂಡು ಯಾಕಕ್ಕ ಊಟ ಮಾಡೋದು? ಮೊದ್ಲು ಏನು ಸರಿ ಅಕ್ಕ, ಆದ್ರೆ ಇವಾಗ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ನಾವು ಅವರಿಗೆ ಮೇಲೆ ಲೈಟ್ ಹಾಕಿ ಆ ಮಳೆಯಲ್ಲಿ ನೀರ್ ಸುರಿತಾ ಇರ್ತದೆ, ಅಲ್ಲೇ ಬಡಿಸ್ತಾ ಇರ್ಬೇಕಾ? ನನಗೆ ಕೆಲವೊಂದ್ಸಲ ಅನ್ಸುತ್ತೆ, ಇವ್ರಿಗೇನಾದ್ರೂ ಮಾನಸಿಕ ತೊಂದರೆ ಇದೆಯಾ? ಇವ್ರೇನಾದ್ರೂ ಹುಚ್ಚರ? ಈ ಮಳೆಯಲ್ಲಿ ಕೂಡ ನೆಂತ್ಕೊಂಡು ಯಾರಾದ್ರೂ ಊಟ ಮಾಡ್ತಾರ? ಊಟ ಮಾಡುವಾಗ ಬಿಸಿ ಬಿಸಿಯಾಗಿ ಇರ್ಬೇಕು ಅಂತಾರಲ್ವಾ ಅಂತ. ಅಯ್ಯೋ ಸಾಕೆ, ಯಾಕೆ ನೀ ಇಷ್ಟು ಜೋರಾಗಿ ಮಾತಾಡ್ತಾ ಇದೀಯಾ? ಅವ್ರನ್ನ ಹುಚ್ಚರು ಅಂತ ಬೇರೆ ಹೇಳ್ತಾ ಇದೀಯಾ? ಇದು ಮಾತ್ರ ಅತ್ತೆ ಕಿವಿಗೆ ಬಿದ್ರೆ ಆಮೇಲೆ ಅಷ್ಟೇ ನಾವು. ಹೀಗೆ ಇವರಿಬ್ಬರು ನಗುತ್ತಾ ಅಡಿಗೆಯನ್ನು ಮಾಡ್ತಾ ಇದ್ರು. ಅಷ್ಟರಲ್ಲಿ ಅತ್ತೆಯವರು ಅಲ್ಲೇ ಬಂದು ನಿಂತ್ಕೊಂಡು ಇವರನ್ನು ನೋಡ್ತಾ ಇದ್ರು. ಹೇಗಾದ್ರೂ ಮಾಡಿ ಇಬ್ಬರು ಸೊಸೆಂದಿರ್ನ ದೂರ ದೂರ ಮಾಡಿ ಇಬ್ಬರು ಬೇರೆ ಬೇರೆ ಅಡಿಗೆ ಮಾಡುವ ರೀತಿ ಮಾಡ್ಬೇಕು ಅನ್ಕೊಂಡ್ರು.
ಇವರಿಬ್ರು ಏನು ಏನೇ ಮಾಡಿದ್ರು ಇಷ್ಟೊಂದು ಅನ್ಯೋನ್ಯವಾಗಿದ್ದಾರೆ. ಇಲ್ಲ ಇಲ್ಲ, ಇವರು ಇಷ್ಟೊಂದು ಅನ್ಯೋನ್ಯವಾಗಿ ಇರುವ ಹಾಗೆ ಮಾಡ್ಲೇಬಾರ್ದು. ಹೇಗಾದ್ರೂ ನನ್ ಗಂಡ್ ಮಕ್ಕಳ ಜೊತೆ ಹೇಳಿ ಬೇರೆ ಬೇರೆ ಅಡಿಗೆ ಮಾಡ್ಕೊಳ್ಳಿ, ಬೇರೆ ಬೇರೆ ಮನೆ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಅವಾಗ್ಲೇ ಇವರ ಅನ್ಯೋನ್ಯ ಎಲ್ಲ ದೂರ ಆಗುತ್ತೆ. ಹೇಗಾದ್ರೂ ಮಾಡಿ ಇವರ ಒಗ್ಗಟ್ಟನ್ನು ಹೊಡೆದು ಹಾಕ್ಬೇಕು. ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ರಾಜೇಶ್ ಮತ್ತು ರಾಕೇಶ್ ಮನೆಗೆ ಬಂದ್ರು. ಅಣ್ಣ ನೋಡಿದ್ರ, ಇವತ್ತು ಮೋಡ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇವತ್ತು ಮಳೆ ಬರುತ್ತೆ. ತುಂಬಾ ದಿನಗಳ ನಂತರ ನಾವು ಮಳೆಯಲ್ಲಿ ನೆನೆಯುತ್ತಾ ಊಟವನ್ನು ಮಾಡ್ಬೋದು. ಎಷ್ಟು ಟೈಮ್ ಆಯ್ತಲ್ವಾ? ಯೋಚನೆ ಇದೆಯಾ, ಒಂದ್ಸಲ ಜೋರಾಗಿ ಮಳೆ ಬಂದಾಗ ನನ್ನ ಊಟ ಎಲ್ಲ ಮಳೆಯಲ್ಲಿ ನೀರಲ್ಲಿ ಕೊಚ್ಕೊಂಡೋದಾಗ ಅದು ಗೋಡೆಗೆ ಹೋಗಿ ತಾಗುವ ತನಕ ನಾನು ಅದ್ರ ಹಿಂದೆನೇ ಹೋಗಿದ್ದು. ಹೌದು ಕಣೋ, ನನಗೆಲ್ಲ ಯೋಚನೆ ಇದೆ. ಒಂದ್ಸಲ ನಾನು ಟೀ ಕುಡಿತಾ ಇದ್ದಾಗ ಜೋರಾಗಿ ಮಳೆ ಬಂದು ಆ ಮಳೆ ನೀರೆಲ್ಲ ನನ್ನ ಟೀ ಒಳಗೆ ಬಿದ್ದು ತುಂಬಾ ತಣ್ಣಗೆ ನಾನು ಟೀ ಕುಡಿತಾ ಇದ್ದೆ ಅಲ್ವಾ? ಅದೇನ್ ಬಾವ ಹಾಗೆ ಮಾತಾಡ್ತಾ ಇದ್ದೀರಾ? ಅಷ್ಟು ತಣ್ಣಗೆ ಯಾಕೆ ನೀವು ಟೀ ಕುಡಿಬೇಕು? ಇಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ನಮ್ ಜೊತೆ ಮಾತಾಡ್ಕೊಂಡು ಆರಾಮವಾಗಿ ಟೀ ಕುಡಿಬೋದಲ್ವಾ? ಅದು ನಿನಗೆ ಗೊತ್ತಾಗಲ್ಲ ಕುಸುಮ. ಮಳೆಯಲ್ಲಿ ನೆನೆಯುತ್ತಾ ಬಿಸಿ ಬಿಸಿ ಟೀ ಕುಡಿಯೋ ಥ್ರಿಲ್ಲಿಂಗೇ ಬೇರೆ. ಮತ್ತೆ ನಿಮಗೆ ಆರಾಮಾಗಿ ಇರುತ್ತೆ. ಯಾಕೆ ಅಂದ್ರೆ ಬಡಿಸೋದು ಮಾಡೋದು ಎಲ್ಲ ನಾವು ತಾನೆ. ಪ್ರತಿ ಸಲ ನೀವಲ್ಲಿ ಊಟ ಮಾಡೋದು, ನಾವು ಕೆಳಗಿಂದ ತಗೊಂಬಂದು ನಿಮ್ ಕೈ ಕೊಡೋದು. ಒಂದ್ಸಲ ಊಟ ಮಾಡ್ತೀರಾ, ಒಂದಿನಕ್ಕೆ 10 ಸಲ ಊಟ ಮಾಡ್ತೀರಾ. ಎಲ್ಲ ಕೆಲಸ ನಮಗ್ ತಾನೆ. ಏನೇ ಮಾತಾಡ್ತಾ ಇದ್ದೀಯಾ? ಏನೂ ಇಲ್ಲ ರೀ, ನೀವು ಒಳ್ಳೆ ಥ್ರಿಲ್ಲಿಂಗ್ ಆಗಿ ಊಟ ಮಾಡ್ತೀರಾ ಅಂತ ಹೇಳ್ತಾ ಇದ್ದೆ ಅಷ್ಟೇ, ಇನ್ನೇನಿಲ್ಲ. ಕೀರ್ತಿ, ಟೀ ತಗೊಂಬರ್ತೀಯಾ? ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಟೀ ತಗೊಂಡು ಮೇಲೆ ಬಾ, ಅಲ್ಲಿ ಇಬ್ರು ಕೂತ್ಕೊಂಡು ಟೀ ಕುಡಿಯೋಣ. ಸರಿ ರೀ. ಬಾವ ಯಾವಾಗ ಬಂದ್ರು ಹೀಗೆ ಪ್ರೀತಿಯಿಂದ ಡೈಲಾಗ್ ಹೊಡಿತಾರೆ. ಅವ್ರ ಡೈಲಾಗಿಗೆ ನೀನ್ ಎಲ್ಲ ಮರ್ತೋಗಿ ಎಲ್ಲಾನು ತಗೊಂಡೋಗಿ ಮೇಲೆ ಕೊಡು. ಹೀಗೆ ಎಲ್ಲರೂ ಮೇಲೆ ಮಾಡಿ ಮೇಲೆ ಹೋಗಿ ಟೀಯನ್ನು ಕುಡಿತಾ ಇದ್ರು. ಆಗ ಕೌಶಲ್ಯ ಬಂದ್ರು. ರಾಜೇಶ್, ನೀನು ಕೀರ್ತಿ ಇವತ್ತಿಂದ ಬೇರೆ ಅಡಿಗೆ ಮಾಡ್ಕೊಳ್ಳಿ. ರಾಕೇಶ್, ಕುಸುಮ, ನೀವು ಅಷ್ಟೇ, ನೀವು ಕೂಡ ಬೇರೆ ಬೇರೆ ಅಡಿಗೆ ಮಾಡ್ಕೊಳ್ಳಿ. ನಾನು ಇವತ್ತಿಂದ ನಿಮ್ನ ಬೇರೆ ಬೇರೆಯಾಗಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ ಮುಂದೆ ಯಾವಾಗ್ಲೂ ಹೀಗೇನೆ. ಯಾಕಮ್ಮ ಇಷ್ಟು ದಿನ ಇರುದೆ ಇವಾಗ ಇಷ್ಟು ದೊಡ್ಡ ತೀರ್ಮಾನ ತಗೊಂಡಿದ್ದೀಯಾ? ಯಾಕೆ ಅಂದ್ರೆ ನೀನು ಸಂಪಾದನೆ ಮಾಡಿದ ಹಣವನ್ನು ನೀನ್ ಮಾತ್ರ ಇಟ್ಕೋತಾ ಇದ್ದೀಯಾ, ನನಗೆಲ್ಲಾದ್ರೂ ಕೊಡ್ತಾ ಇದೀಯಾ? ಹಾಗೆ ರಾಕೇಶ್ ಸಂಪಾದನೆ ಮಾಡಿದ್ ಕೂಡ ಅವನಿಗೋಸ್ಕರನೇ ಇಟ್ಕೋತಾನೆ. ನಿಮ್ಮ ಮಧ್ಯೆ ಕೆಟ್ಟ ಮನಸ್ತಾಪ ಬರಬಾರ್ದು. ಅದಕ್ಕೆ ಇದೇ ಒಳ್ಳೆ ದಾರಿ ಅನ್ಸುತ್ತೆ. ಮೇಲೆ ನೀನ್ ಜಾಸ್ತಿ ಸಂಪಾದನೆ ಮಾಡ್ತೀಯ ಅಂತ ನೀನು, ಅವ್ರು ಜಾಸ್ತಿ ಸಂಪಾದನೆ ಮಾಡ್ತಿದ್ದಾರೆ ಅಂತ ಅವರು, ಮಧ್ಯದಲ್ಲಿ ಮನಸ್ತಾಪ ಬಂದು ಆಮೇಲೆ ನೀವಿಬ್ರು ದೂರ ದೂರ ಆಗ್ಬಾರ್ದಲ್ವಾ? ಅದಕ್ಕೆ ನೀವು ಒಟ್ಟಿಗೆ ಇದ್ರೆ ತುಂಬಾ ಅನ್ಯೋನ್ಯವಾಗಿ ಇರ್ತೀರಲ್ವಾ? ಅದಕ್ಕೇನೆ ಹೇಳ್ತಾ ಇದ್ದೀನಿ. ಹಾಗೆಂತ ಹೇಳಿ ಹೊರಟು ಹೋದ್ಲು. ಆದ್ರೆ ನನಗ್ ಯಾಕೋ ಅತ್ತೆ ನಮ್ಮಿಬ್ರನ್ನ ದೂರ ದೂರ ಮಾಡ್ಬೇಕು ಅಂತ ಹೀಗೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಾವಿಬ್ರು ಸಂತೋಷವಾಗಿರೋದು, ಸಂತೋಷವಾಗಿ ಮಾತಾಡೋದು ಯಾಕೋ ಅತ್ತೆಗೆ ಇಷ್ಟನೇ ಆಗ್ತಾ ಇಲ್ಲ ಅಕ್ಕ. ಎಲ್ಲವನ್ನು ಮನ್ಸಲ್ಲಿ ಇಟ್ಕೊಂಡು ನಮ್ಮಿಬ್ಬರನ್ನ ದೂರ ಮಾಡ್ಬೇಕು ಅಂತ ಅಕ್ಕ ಆಲೋಚನೆ ಮಾಡ್ತಾ ಇದ್ದಾಳೆ. ನನಗೆ ಬೇರೆ ಬೇರೆ ಅಡಿಗೆ ಮಾಡೋದು ಇಷ್ಟ ಇಲ್ಲಕ್ಕ. ಯಾವಾಗ್ಲೂ ನಿಮ್ ಜೊತೆನೆ ಸಂತೋಷವಾಗಿ ಅನ್ಯೋನ್ಯವಾಗಿ ಅಡಿಗೆ ಮಾಡ್ಲಿಕ್ಕೇನೆ ನನಗೆ ಇಷ್ಟ. ಹೇಗಾದ್ರೂ ಮಾಡಿ ಅತ್ತೆಗೆ ಬುದ್ಧಿ ಬರುವ ಹಾಗೆ ಮಾಡ್ಲೇಬೇಕು. ಹಾಗೆಂತ ಇಬ್ಬರು ಸೊಸೆಯಂದಿರು ಮಾಡಿಯಿಂದ ಕೆಳಗೆ ಇಳಿದು ಬಂದು, ನನಗೆ ನೀವು ಹೇಳಿದ್ದು ತುಂಬಾನೇ ಇಷ್ಟ ಆಯ್ತತ್ತೆ. ನನಗೆ ಈ ಮನೇಲಿ ಇರ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆದ್ರಿಂದ ನಮ್ ತಾಯಿ ಮನೆ ಹತ್ರ ಒಂದು ಮನೆ ನೋಡಿದೀನಿ. ನಮ್ ತಾಯಿ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ, ಅಲ್ಲೇ ಹೋಗಿ ಇರೋಣ ಅನ್ಕೊಂಡಿದ್ದೀನಿ. ಈ ಮನೇಲಿ ಇರೋದ್ ಬೇಡ, ದೂರ ದೂರ ಇರಿ ಅಂತ ನೀವು ಹೇಳಿದಾಗ ಈ ವಿಷಯವನ್ನು ನಾನು ರಾಕೇಶ್ ಜೊತೆನೂ ಹೇಳಿದೆ. ಅವರು ಕೂಡ ಸರಿ ಅಂದ್ರು. ನಾವಲ್ಲಿಗೆ ಹೋಗ್ತೀವಿ, ನೀವು ಬೇಕಂದ್ರೆ ನಮ್ ಮನೆಗೆ ಬಂದು ಸ್ವಲ್ಪ ದಿನ ಇರಿ. ಇನ್ನೊಂದು ವಿಚಾರ ಏನ್ ಗೊತ್ತಾತ್ತೆ, ನಾನು ಕೆಲ್ಸಕ್ಕೆ ಕೂಡ ಹೋಗ್ತೀನಿ. ಮನೆ ಕೆಲ್ಸದವಳನ್ನ ಕೂಡ ಇಡ್ತೀನಿ. ನೀವು ಬಂದಾಗ ಕೆಲ್ಸದವಳನ್ನ ನಿಲ್ಲಿಸ್ತೀನಿ, ನೀವು ಹೋದ್ಮೇಲೆ ಮತ್ತೆ ಕೆಲ್ಸದವಳನ್ನ ಇಟ್ಕೋತೀನಿ. ನೀವಿರುವಾಗ ಎಲ್ಲ ಕೆಲ್ಸನ ನೀವೇ ನೋಡ್ಕೋತೀರಲ್ಲತ್ತೆ. ನನಗೂ ನಿಮ್ ಮಗನಿಗೂ ನೀವೇ ಅಡಿಗೆ ಮಾಡಿ ಕೊಡ್ತೀರಾ. ನಿಮಗೆ ಅದೆಲ್ಲ ಅಭ್ಯಾಸ ಇದೆ ಅಂತ ನೀವೇ ಹೇಳಿದ್ರಲ್ವಾ. ಈ ಮಾಡಿ ಮೇಲೆ ಕೂತ್ಕೊಂಡು ಮಳೆಯಲ್ಲಿ ನೆನ್ಕೊಂಡು ತಿನ್ನುವಂತ ಅವಶ್ಯಕತೆ ಕೂಡ ಇರಲ್ಲ. ಆಗ ಕೌಶಲ್ಯ ಅವಳ ಮನಸ್ಸಲ್ಲಿ, ಅಯ್ಯೋ ದೇವ್ರೆ, ಇವಳು ನನಗಿಂತ ಹುಷಾರಾಗಿದ್ದಾಳೆ. ನಾನು ಒಂದು ಹೆಜ್ಜೆ ಇಟ್ರೆ ನನಗಿಂತ ಮುಂದೆ ಹೆಜ್ಜೆ ಇಡ್ತಾಳೆ. ಇವರಿಬ್ರು ಒಂದೇ ಮನೆಯಲ್ಲಿದ್ರೆ ಪರವಾಗಿಲ್ಲ, ಇಲ್ಲದಿದ್ರು ಪರವಾಗಿಲ್ಲ. ಅದನ್ನ ಬಿಟ್ಟು ಈ ಮನೆ ಭಾರನ ನನ್ನ ತಲೆ ಮೇಲೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರಲ್ವಾ. ಅಯ್ಯೋ ದೇವ್ರೆ, ನನ್ನಿಂದ ಆಗಲ್ಲಪ್ಪ. ಅದು ಅಲ್ಲದೆ ಇಬ್ಬರ ಮಕ್ಕಳ ಜೊತೆ ಸೇರಿ ಮಾಡಿ ಮೇಲೆ ಸಂತೋಷವಾಗಿ ಊಟ ಮಾಡ್ತೀನಿ. ಇಲ್ಲ ಇಲ್ಲ, ಇವರಿಬ್ರು ದೂರ ಆಗ್ಲಿಕ್ಕೆ ನಾನು ಬಿಡ್ಲೇಬಾರ್ದು. ಅದಕ್ಕೆ ಒಪ್ಪಿಕೊಂಡು ಕೌಶಲ್ಯ, ಅಯ್ಯೋ ನಾನು ಸುಮ್ನೆ ಹೇಳ್ದೆ ಕಣಮ್ಮ, ನೀವು ಏನ್ ಹೇಳ್ತೀರಾ ಅಂತ. ನೀವಿಬ್ರು ಸಂತೋಷವಾಗಿರೋದು ನನಗೇನೆ ಸಂತೋಷ ಹೇಳಿ ಅಂದಿನಿಂದ ಬೇರೆ ಮನೆ ಮಾಡ್ಕೊಂಡೋಗಿ ಅಂತ ಮಾತನ್ನೇ ಬಿಟ್ಬಿಟ್ಟು
ಅವರು ಸಂತೋಷವಾಗಿರೋದ್ನ ನೋಡ್ಕೊಂಡಿದ್ರು ಕೌಶಲ್ಯ. ಜಾನಕಿ ಅವರ ಗಂಡನಿಗೆ ಕೊಟ್ಟ ಮಾತಿನಂತೆಯೇ ತನ್ನ ನಾದ್ನಿಯ ಹೆಣ್ಣು ಮಕ್ಕಳಿಗೆ ತನ್ನ ಗಂಡು ಮಕ್ಕಳನ್ನು ಕೊಟ್ಟು ವಿವಾಹ ಮಾಡಿಸಿದ್ರು. ದೊಡ್ಡ ಮಗಳು ಪಟ್ಟಣದಲ್ಲಿ ಓದಿದ ಕಾರಣ ಸ್ವಲ್ಪ ಮಾಡ್ರನ್ ಆಗಿ ಇದ್ಲು. ಸಣ್ಣ ಮಗಳು ಹಳ್ಳಿಯಲ್ಲೇ ತನ್ನ ತಾಯಿ ಜೊತೆ ಇದ್ದಿದ್ರಿಂದ ಸಾಧಾರಣವಾಗಿ ಇದ್ಲು. ಸಣ್ಣವಳು ಅದೇ ಗ್ರಾಮದಲ್ಲಿ ಓದಿದ್ಲು. ದೊಡ್ಡ ಮಗ ಓದಿಲ್ಲ ಅಂತ ದೊಡ್ಡವಳು ಅವನನ್ನು ಮದುವೆಯಾಗಲಿಲ್ಲ. ಆದರೆ ಅವಳ ತಾಯಿ ಹೇಳಿದ ಕಾರಣ ಮದುವೆಯಾದ್ಲು. ಅಕ್ಕ ತಂಗಿಯರಿಬ್ಬರು ಸಣ್ಣ ವಯಸ್ಸಿನಿಂದ ತುಂಬಾ ಒಗ್ಗಟ್ಟಿನಿಂದ ಇರ್ಲಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಇಬ್ಬರು ಜಗಳ ಮಾಡ್ಕೋತಾನೆ ಇದ್ರು. ಒಂದು ದಿನ ಜಾನಕಿ ಹೊರಗಿನ ಕೆಲಸ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ರು. ಮಳೆ ಬಂದ ಕಾರಣ ಮನೆಯ ಹೊರಗಡೆ ಇದ್ದ ಬಟ್ಟೆ ಎಲ್ಲ ನೆಂದೋಗಿತ್ತು. ಜಾನಕಿ ಇಬ್ಬರು ಸೊಸೆಯಂದಿರ್ನ ಕರೆದು, ಹೇಳ್ಕೊಳಕ್ಕೆ ಮಾತ್ರ ನನಗೆ ಇಬ್ಬರು ಸೊಸೆಯಂದಿರು, ಆದ್ರೆ ಇಬ್ಬರು ಕೂಡ ಒಂದು ಕೆಲ್ಸನೂ ಮಾಡೋದಿಲ್ಲ. ಮಳೆಯಲ್ಲಿ ಬಟ್ಟೆ ಎಲ್ಲ ಫುಲ್ಲು ನೆಂದೋಗ್ಬಿಟ್ಟಿದೆ. ಆ ಬಟ್ಟೆನೆ ತೆಗಿಬೇಕು ಅಂತ ಕೂಡ ನಿಮ್ಗೆ ಬುದ್ಧಿ ಇಲ್ವಾ? ಅದು ಕೂಡ ನಾನು ಹೇಳಿದ್ರೆ ಮಾತ್ರ ಮಾಡದಾ? ಬಟ್ಟೆನ ಒಗ್ದು ಒಣಗಿಸಿದ್ರೆ ಆ ಬಟ್ಟೆನ ತೆಗ್ದು ಮಳೆ ಬರುವಾಗ ಒಳಗೆ ಹಾಕ್ಬೇಕು ಅಂತ ಬುದ್ಧಿ ಇಲ್ವಾ? ನನ್ನೇ ಹಾಕಿ ಮಾತ್ ಕೇಳ್ತೀರಾ? ಯಾರು ಬಟ್ಟೆನ ಒಗ್ದು ಒಣಗಾಕ್ಸಿದ್ರೋ ಅವ್ರನ್ನ ಹೋಗಿ ಕೇಳಿ. ಬಟ್ಟೆ ಒಗ್ದಿದ್ದು ಯಾರಾದ್ರೆ ಏನು? ಮಳೆಯಲ್ಲಿ ಬಟ್ಟೆ ನೆನಿತಾ ಇದೆ ಅಂದ್ರೆ ಆ ಬಟ್ಟೆನ ತೆಗಿಬೇಕು ಅಂತ ಬುದ್ಧಿ ಇಲ್ವಾ? ಯಾಕೆ ನನ್ ಕೈ ಮಾತ್ರ ಕೆಲಸ ಮಾಡ್ಬೇಕಾ? ನಾನೇನು ನಿನ್ ಜೊತೆ ಮಾತಾಡ್ಲಿಲ್ಲ. ಆಗಿರುವಾಗ ನೀನ್ ಯಾಕೆ ನನ್ನ ಹೇಳಿದ್ಯಾ? ನಿನ್ಗೇನಾದ್ರೂ ಮಾತಾಡ್ಬೇಕಂದ್ರೆ ಅತ್ತೆ ಜೊತೆ ಮಾತಾಡು. ಜಾನ್ಸಿ ಮುಖವನ್ನು ತಿರುಗಿಸಿಕೊಂಡು, ಅತ್ತೆ, ಮಳೆ ಬರ್ತಾ ಇದೆಯಾ ಇಲ್ವಾ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ನಿದ್ರೆ ಮಾಡ್ತಿದ್ದೆ. ಅತ್ತೆ, ಮನೆ ಕೆಲಸ ಎಲ್ಲ ಮಾಡಿ ಆಗುವಾಗ ಆಯಾಸ ಆಯ್ತು, ಅದಕ್ಕೆ ಸ್ವಲ್ಪ ಹೊತ್ತು ನಿದ್ರೆ ಬಂತು ಅಂತ ಮಲ್ಕೊಂಡೆ. ನೀವು ನನ್ ಮಾತ್ ಕೇಳೋದಿಲ್ಲ. ನಿಮ್ಮಿಬ್ರಿಗೂ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು, ಅದನ್ನೇ ಮಾಡ್ತೀನಿ. ಯಾರ್ಯಾರು ಏನ್ ಕೆಲಸ ಮಾಡ್ಬೇಕು ಅಂತ ಬರ್ದು ಕೊಡ್ತೀನಿ, ಅದ್ರ ಪ್ರಕಾರ ಇಬ್ರು ಕೆಲಸ ಮಾಡ್ಕೊಂಡೋಗಿ. ಜಾನಕಿ ಮಾತು ಕೇಳಿದ ರಾಧಿಕಾ ಒಂದೇ ಸಲ ಕೋಪ ಮಾಡ್ಕೊಂಡು, ಏನತ್ತೆ, ಕೆಲ್ಸನ ಬರ್ದ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ನಿಮ್ಗೆ ನನ್ನ ನೋಡಿದ್ರೆ ಹೇಗೆ ಅನ್ಸುತ್ತೆ? ನಾನು ಇಷ್ಟೊಂದು ಓದಿರೋದು ನಿಮ್ಮನೆಗೆ ಬಂದು ಕೆಲಸ ಮಾಡ್ಲಿಕ್ಕ? ನನಗೆಲ್ಲ ನೀವು ಕೆಲಸ ಹೇಳ್ಬೇಡಿ. ಇದೋ ಇಲ್ಲಿದ್ದಾಳಲ್ಲ ಓದದಿರೋಳು, ಅವಳಿಗೆ ಹೇಳಿ. ಇವಳ ಮನೆಯಲ್ಲಿ ಇವಳು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು ತಾನೆ. ಬೇಕಂದ್ರೆ ನನಗ್ ಬದ್ಲು ನನಗೋಸ್ಕರ ಇನ್ನೊಂದು ಕೆಲಸದವಳನ್ನ ನಾನೇ ಇಟ್ಕೋತೀನಿ. ನಾನೇ ಬೇಕಾದ್ರೂ ಹುಡುಕಿ ಕರ್ಕೊಂಬರ್ತೀನಿ. ಓಹೋ, ನಿನಗೆ ಕೆಲಸ ಮಾಡಕ್ಕಾಗಲ್ಲ? ಟೈಮಿಗೆ ಸರಿಯಾಗಿ ನಿನ್ ರೂಮಿಂದ ಊಟಕ್ಕೆ ಬಂದ್ಬಿಡ್ತೀಯ, ಹಾಗೆ ತಾನೇ? ಕೆಲಸ ಮಾಡದೆ ಊಟ ಮಾಡ್ಲಿಕ್ಕೆ ನಿನ್ಗೆ ಸ್ವಲ್ಪ ಕೂಡ ನಾಚಿಕೆ ಆಗಲ್ವಾ? ಹೌದು, ಕೆಲ್ಸದವಳನ್ನ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ನೀನೇನ್ ದೊಡ್ಡ ಮಹಾರಾಣಿನಾ? ನಿನ್ ಕೈಯಲ್ಲಿ ಅಷ್ಟೊಂದು ಹಣ ಇದೆಯಾ ಸಂಬಳ ಕೊಟ್ಟು ಇನ್ನೊಬ್ಬರನ್ನ ಕೆಲ್ಸಕ್ಕೆ ಇಟ್ಕೊಳಕ್ಕೆ? ನಿನಗೆ ಹಣ ಬೇಕಂದ್ರೆ ಮೊದ್ಲು ನೀನ್ ಕೆಲ್ಸಕ್ಕೋಗೆ, ಆಮೇಲೆ ಕೆಲ್ಸದವಳನ್ನ ನೀನು ಇಟ್ಕೋಬಹುದು. ನಿನಗೇನೆ ಊಟಕ್ಕೆ ಗತಿ ಇಲ್ಲ, ನಿನಗೆ ಕೆಲಸ ಮಾಡಕ್ಕೆ ಇನ್ನೊಬ್ಳಾ? ಹಾಗೆ ಹೇಳಿ ಜಾನ್ಸಿ ನಗ್ತಾ ಇದ್ಲು. ಆ ಮಾತು ಕೇಳಿದ ರಾಧಿಕನಿಗೆ ಕೋಪ ಬಂತು. ಏನೇ, ನನಗೆ ಇಷ್ಟೊಂದು ಮಾತು ಹೇಳ್ತಾ ಇದ್ದೀಯಾ? ನಾನು ಯಾರು ಅಂತ ಇವಾಗ ನಿಂಗೆ ತೋರಿಸ್ತೀನಿ ಇರು. ಅವರು ಇಬ್ಬರ ನಡುವೆ ಜಗಳ ಎಲ್ಲಿ ಜೋರಾಗುತ್ತೆ ಅಂತ ಜಾನಕಿಯಮ್ಮ ಹೀಗೆ ಹೇಳಿದ್ರು. ನೀವಿಬ್ರು ಸುಮ್ನೆ ಇರಲ್ವಾ? ನಿಮ್ಮಿಬ್ರಿಗೆ ಜಗಳ ಮಾಡದೆ ಇರಕ್ಕಾಗಲ್ವಾ? ನೀವ್ ಯಾಕೆ ಯಾವಾಗ ನೋಡಿದ್ರೆ ಹೀಗೆ ಜಗಳ ಮಾಡ್ತಾನೆ ಇರ್ತೀರಾ? ನನ್ ಗಂಡನ್ಗೆ ಕೊಟ್ಟ ಮಾತಿನಿಂದ ನಿಮ್ಮಿಬ್ಬರನ್ನ ಈ ಮನೆ ಸೊಸೆಯಂದಿರಾಗಿ ಕರ್ಕೊಂಡೆ. ನಿಮ್ ಬದ್ಲಿಗೆ ನನ್ನ ಮಕ್ಕಳಿಗೆ 2 ಕಲ್ಲು ಜೊತೆ ಮದ್ವೆ ಮಾಡಿಸಿದ್ರೆ ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾ ಇತ್ತು. ಮರ್ಯಾದೆಗೆ ರೂಮಿಗೆ ಹೋದ್ರೆ ಸರಿ, ಇಲ್ಲದಿದ್ರೆ ನಾನು ಸುಮ್ಮನೆ ಇರಲ್ಲ. ಅತ್ತೆಯ ಮಾತು ಕೇಳಿ ಸೊಸೆಯಂದಿರು ಏನು ಮಾತನಾಡದೆ ಮೌನವಾಗಿ ರೂಮೊಳಗೆ ಹೋದ್ರು. ಜಾನಕಿಯಮ್ಮ ಸೊಸೆಯಂದಿರ್ನ ನೋಡಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರು. ಹೀಗಿರುವಾಗ ಜಾನಕಿಯಮ್ಮನ ದೂರದ ಸಂಬಂಧಿಕರು ಮನೆಯಲ್ಲಿ ಒಂದು ಸಮಾರಂಭದ ಬಗ್ಗೆ ಹೇಳಲು ಬಂದ್ರು. ಅತ್ತಿಗೆ, ಚೆನ್ನಾಗಿದ್ದೀರಾ? ನಾವು ಒಂದೇ ಬೀದಿಯಲ್ಲಿದ್ದೀವಿ, ಆದ್ರೂ ಕೂಡ ಒಬ್ರಿಗೊಬ್ರು ನೋಡ್ಕೊಂಡು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕತ್ತಿಗೆ ಒಂಥರ ಇದ್ದೀರಾ? ಯಾಕೆ, ಏನಾಯ್ತು, ಏನ್ ವಿಷಯ? ನಾವು ಒಂದೇ ಬೀದಿಯಲ್ಲಿದ್ರೂ ಕೂಡ ಎಲ್ಲಿ ಒಬ್ರಿಗೊಬ್ರು ನೋಡಿ ಮಾತಾಡ್ಕೋತಾ ಇದ್ದೀವಿ. ಅಷ್ಟು ಪುರ್ಸತೆ ಇರೋದಿಲ್ಲ, ಕೆಲ್ಸನೇ ಆಗುತ್ತೆ. ನಿಮ್ಮ ಅಣ್ಣನ ಯೋಚನೆ ಆಯ್ತು, ಅದಕ್ಕೆ ಅವ್ರ ನೆನಪಲ್ಲಿ ಹಾಗೇನೆ ಒಂದ್ ಕಡೆ ಕೂತ್ಕೊಂಡೆ. ಅಯ್ಯೋ, ನಿಂತೆ ಮಾತಾಡ್ತಿದ್ದೀರಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ, ಸ್ವಲ್ಪ ಕಾಫಿ ಕುಡ್ಕೊಂಡು ಮಾತಾಡೋಣ. ಅಯ್ಯೋ ಅತ್ತಿಗೆ, ಟೀ ಕಾಫಿ ಸದ್ಯಕ್ಕೆ ಏನೂ ಬೇಡ. ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೆ ನಿಮ್ನ ಕರೀಲಿಕ್ಕೋಸ್ಕರ ಬಂದೆ. ತಪ್ಪದೇ ಬಂದ್ಬಿಡಿ, ಎಲ್ರ ಮನೆಗೆ ಹೋಗಿ ಹೇಳ್ಬಿಟ್ಟು ಬರ್ಬೇಕಲ್ವಾ? ಹಾಗೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದ್ಲು. ಸಂಜೆಯ ಸಮಯದಲ್ಲಿ ಜಾನಕಿಯಮ್ಮ ಅಡಿಗೆಯನ್ನು ಮಾಡಿ ಮಗ ಮತ್ತು ಸೊಸೆಯಂದಿರನ್ನ ಕರೆದು ಹೀಗೆ ಹೇಳಿದ್ರು. ಈ ಬೀದಿಯಲ್ಲಿ 4ನೇ ಮನೆಯಲ್ಲಿ ನಮ್ಮ ಸಂಬಂಧಿಕರಿದ್ದಾರೆ ಅಲ್ವಾ, ಅವರ ಮನೆಯಲ್ಲಿ ಏನೋ ಸಮಾರಂಭ ಅಂತೆ, ಅದಕ್ಕೆ ನಮ್ಮನ್ನ ಕರೆದಿದ್ದಾರೆ. ಮದುವೆಯಾಗಿ ಮೊದಲನೇ ಸಲ ಹೋಗ್ತಾ ಇದ್ದೀರಾ. ಅವ್ರವ್ರ ಗಂಡನ ಜೊತೆ ಸಂತೋಷವಾಗಿ ಹೋಗಿ ಬನ್ನಿ. ಅಕ್ಕ ತಂಗಿ ಇಬ್ರು ಅವ್ರ ಮುಂದೆ ಹೋಗಿ ಒಡೆದಾಡ್ಕೊಂಡು ಜಗಳ ಆಡ್ಕೊಂಡು ಸಾಯ್ಬೇಡಿ.
ನೀವಿಬ್ರು ನನ್ ಗೌರವನ ಉಳಿಸ್ಬೇಕು. ಅನ್ಯೋನ್ಯವಾಗಿ ಇರಿ. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡೋಗಿ, ಸರಿಯಾ? ಸರಿ ಅತ್ತೆ, ನೀವು ಹೇಳಿದ ಹಾಗೆ ನಾವು ನಿಮ್ಗೆ ಒಳ್ಳೆ ಸೊಸೆಂದಿರಾಗಿ ಚೆನ್ನಾಗಿ ರೆಡಿಯಾಗಿ ಹೋಗ್ತೀವಿ. ಏನಿವಳು ಇಷ್ಟು ಒಳ್ಳೆಯವಳಾಗಿ ಇವತ್ತು ಮಾತಾಡ್ತಿದ್ದಾಳೆ? ಫಂಕ್ಷನಿಗೆ ಹಾಕೊಂಡೋಗುವ ಬಟ್ಟೆಗೆ ನನ್ ಜೊತೆ ಪೈಪೋಟಿ ಮಾಡ್ಲಿಕ್ಕೋಸ್ಕರನೇ ಹೀಗೆ ನಾಟಕ ಮಾಡ್ತಿದ್ದಾಳೆ. ಇವಳು ಇಷ್ಟೊಂದು ಸಮಾಧಾನವಾಗಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಏನೋ ಒಂದು ಕಾರಣ ಖಂಡಿತ ಇರಬೇಕು. ಹೀಗೆ ಮನಸ್ಸೊಳಗೆ ಆಲೋಚನೆ ಮಾಡಿದ್ಲು ಝಾನ್ಸಿ. ಸರಿ ಅಂತ ರಾಧಿಕಾ ಅವಳ ರೂಮಿಗೆ ಬಂದ್ಲು. ರೂಮ್ ಒಳಗೆ ಬಂದ ನಂತರ ರಾಧಿಕಾ, ಇವತ್ತು ನನ್ ಗಾಡ್ರೇಜಲ್ಲಿರುವ ಒಳ್ಳೆ ಡ್ರೆಸ್ನ ತಗೊಂಡು ಹಾಕೊಂಡೋಗ್ತೀನಿ. ಆವಾಗ ಫಂಕ್ಷನಿಗೆ ಬರೋರೆಲ್ಲ ನನ್ನ ನೋಡಿ ಮೆಚ್ಕೋತಾರೆ. ನನ್ನ ಗಾಡ್ರೇಜಲ್ಲಿ ಚೆನ್ನಾಗಿರುವ ಬಟ್ಟೆನೇ ಇಲ್ಲ, ಎಲ್ಲ ಸಾಧಾರಣವಾಗಿರೋ ಬಟ್ಟೆನೇ ಇರೋದು. ಇವಳು ಚೆನ್ನಾಗಿರುವ ಬಟ್ಟೆ ಹಾಕೊಂಡು ಮಿಂಚ್ಕೊಂಡು ಬರ್ತಾಳೆ. ನಂದು ಎಲ್ಲ ಸಾಧಾರಣ ಬಟ್ಟೆನೇ. ನನ್ನ ಜೊತೆ ಯಾವ ಮಾಡರ್ನ್ ಡ್ರೆಸ್ ಕೂಡ ಇಲ್ಲ, ಎಲ್ಲ ಸಾಧಾರಣನೇ. ಇರೋದ್ರಲ್ಲೇ ಯಾವ ಬಟ್ಟೆ ಹಾಕೊಳ್ಳೋದು? ಹೀಗೆ ಆಲೋಚನೆ ಮಾಡಿಕೊಂಡು ಬಟ್ಟೆಯನ್ನೆಲ್ಲ ತೆಗ್ದಿಡ್ತಾ ಇದ್ಲು. ಅವಳು ಬಟ್ಟೆಯನ್ನೆಲ್ಲ ತೆಗ್ದಿಡುವುದನ್ನು ನೋಡಿ ಝಾನ್ಸಿ ಗಂಡ ಅವಳ ಜೊತೆ, ಏನೂ ಇಲ್ಲ ರೀ, ಫಂಕ್ಷನ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ದೋ ಅಲ್ವಾ. ನನ್ನ ಜೊತೆ ಎಲ್ಲ ಸಾಧಾರಣವಾದ ಬಟ್ಟೆನೇ ಇರೋದು, ಮಾಡರ್ನ್ ಡ್ರೆಸ್ ಯಾವುದೂ ಇಲ್ಲ. ನನ್ನ ಮಾತು ಕೇಳು, ಸಿಂಪಲ್ ಆಗಿ ಟ್ರೆಡಿಷ್ನಲ್ ಡ್ರೆಸ್ಸಲ್ಲೋಗು. ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಟ್ರೆಡಿಷ್ನಲ್ ಡ್ರೆಸ್ಸಲ್ಲೋದ್ರೇನೆ ಎಲ್ರಿಗೂ ಇಷ್ಟ ಆಗೋದು. ಸರಿ ರೀ, ನೀವು ಹೇಳಿದ ಹಾಗೆ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಮಾಡ್ಕೊಂಡೋಗ್ತೀನಿ. ಹೀಗೆ ಸರಿ ಅಂತ ಝಾನ್ಸಿ ಒಂದು ಟ್ರೆಡಿಷ್ನಲ್ ಸ್ಯಾರಿಯನ್ನು ತೆಗೆದು ಅದಕ್ಕೆ ತಕ್ಕ ಹಾಗೆ ಚಿನ್ನಾಭರಣಗಳನ್ನು ಕೂಡ ತೆಗೆದು ಇಟ್ಕೊಂಡ್ಲು. ಬೆಳಿಗ್ಗೆ ಬೇಗ ಎದ್ದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡು ಮಲ್ಕೊಂಡ್ಲು. ರಾಧಿಕಾ ಮಾತ್ರ ಒಂದು ಮಾಡರ್ನ್ ಡ್ರೆಸ್ನ ತೆಗೆದು ಹೊರಗಡೆ ಇಟ್ಕೊಂಡ್ಲು. ಅದು ನೋಡ್ಲಿಕ್ಕೆ ಸೀರೆ ಹಾಗೆ ಕಾಣ್ತಾ ಇತ್ತು, ಬಟ್ ಸೀರೆ ಅಲ್ಲ. ಆ ಡ್ರೆಸ್ ಮಾಡರ್ನ್ ಡ್ರೆಸ್ ಆಗಿ ಕಾಣ್ತಾ ಇತ್ತು. ಆ ಡ್ರೆಸ್ನ ತೆಗೆದು ಪಕ್ಕದಲ್ಲಿ ಇಟ್ಕೊಂಡ್ಲು. ಅದಕ್ಕೆ ಸಂಬಂಧಿಸಿದ ಜ್ಯುವೆಲ್ಸ್ನ ಕೂಡ ತೆಗೆದಿಟ್ಕೊಂಡ್ರು. ಬೆಳಿಗ್ಗೆ ಆದ ನಂತರ ಇಬ್ಬರು ಚೆನ್ನಾಗಿ ರೆಡಿಯಾಗಿ ಫಂಕ್ಷನಿಗೆ ಹೊರಡಿ ನಿಂತಿದ್ರು. ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಬನ್ನಿ, ಒಳಗ್ ಬನ್ನಿ, ಕೂತ್ಕೊಳ್ಳಿ. ಓ, ಅತ್ತಿಗೆ ಬರ್ಲಿಲ್ವಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಸ್ವಲ್ಪ ಸಮಯ ಆದ್ಮೇಲೆ ಅತ್ತೆ ಬರ್ತೀನಿ ಅಂತ ಹೇಳಿದ್ರು. ಝಾನ್ಸಿ ಮತ್ತು ರಾಧಿಕಾ ಹೊಸ ಸೊಸೆಯಾದ ಕಾರಣ ಎಲ್ಲರ ನೋಟ ಕೂಡ ಝಾನ್ಸಿ ರಾಧಿಕನ್ ಮೇಲೆ ಇತ್ತು. ಝಾನ್ಸಿನ ನೋಡಿ ಸಾಂಪ್ರದಾಯಿಕವಾಗಿ ಇದ್ದಾಳೆ ಅಂತ ಹೆಮ್ಮೆ ಪಡ್ತಿದ್ರು. ನೋಡು, ನಮ್ ಸಣ್ಣ ಸೊಸೆ ಝಾನ್ಸಿ ನೋಡ್ಲಿಕ್ಕೆ ಎಷ್ಟ್ ಚೆನ್ನಾಗಿದ್ದಾಳೆ. ಮುದ್ದಾಗಿ ಸಾಂಪ್ರದಾಯಿಕವಾಗಿ ಸೀರೆ ಉಟ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇವಳನ್ನ ನೋಡು, ದೊಡ್ಡವಳು, ಕೈಯಲ್ಲಿ ಬಳೆ ಕೂಡ ಇಲ್ಲ. ಇವಳು ಜಾನಕಿ ಅಮ್ಮ ಸೊಸೆನಾ ಅಂತ ನನಗೆ ಡೌಟ್ ಆಗ್ತಿದೆ. ಇಬ್ರು ಕೂಡ ಜಾನಕಿ ಅಮ್ಮನ ಅಣ್ಣನ್ ಮಕ್ಳೇ. ಇಬ್ರು ಹೇಳಲಿಕ್ಕೆ ಅಕ್ಕ ತಂಗಿಯರು, ಆದ್ರೆ ನೋಡು ಡಿಫ್ರೆಂಟ್ ಆಗಿದ್ದಾರೆ. ದೊಡ್ಡ ಸೊಸೆನ ಕರೆದು ಏನಾದ್ರೂ ಒಂದ್ ಸಣ್ಣ ಕೆಲ್ಸ ಹೇಳೋಣ, ಮಾಡ್ತಾಳಾ ಅಥವಾ ಡ್ರೆಸ್ನೇ ಸರಿ ಮಾಡ್ಕೊಂಡಿರ್ತಾಳ ಅಂತ ನಾವು ಚೆಕ್ ಮಾಡಿ ನೋಡೋಣ. ಜಾನಕಿ ಅಮ್ಮ ಸೊಸೆಂದಿರೆ, ಒಂದ್ಸಲ ಈ ಕಡೆ ಬರ್ತೀರಾ? ಅವರು ಹಾಗೆ ಕರೆಯೋದು ಝಾನ್ಸಿಗೆ ಯಾಕೆ ಅಂತ ಅರ್ಥವಾಯಿತು. ಆದ್ರೆ ಅವರ ವರ್ತನೆ ಝಾನ್ಸಿಗೆ ತುಂಬಾ ಕೋಪವನ್ನುಂಟು ಮಾಡಿತು. ಅಮ್ಮ, ಹೋಗಿ ಎಲ್ಲರಿಗೂ ಪ್ಲೇಟಲ್ಲಿರುವ ಅಕ್ಷತೆನ ಕೊಡು. ಸರಿ ಅಂತ ರಾಧಿಕಾ ಅಕ್ಷತೆಯನ್ನು ತೆಗೆದುಕೊಂಡು ಹೋದ್ಲು. ಇವಾಗ ನೋಡು, ಎಲ್ರೂ ಆ ಸೀರೆನ ನೋಡಿ ಇದೆಲ್ಲ ಒಂದ್ ಸೀರೆನಾ ಅಂತ ಹೇಳ್ತಾರೆ. ಅದು ಮಾತ್ರನಾ, ಸೀರೆ ಯಾವಾಗ ಬಿಚ್ಚೋಗುತ್ತೋ ಗೊತ್ತಿಲ್ಲ. ಹೌದೌದು, ನೀನು ಹೇಳಿದ ಹಾಗೆ ಸೀರೆ ಜಾರ್ಕೊಂಡ್ರು ಜಾರ್ಕೋಬಹುದು. ಅವರು ಮಾತನಾಡುವ ಮಾತನ್ನು ಝಾನ್ಸಿ ಅವಳ ಕಿವಿಯಾರೆ ಕೇಳ್ಕೊಂಡ್ಲು. ತಕ್ಷಣ ರಾಧಿಕನ್ ಜೊತೆ ಹೋಗಿ ಆ ಪ್ಲೇಟನ್ನು ತೆಗೆದುಕೊಂಡ್ಲು. ಅಕ್ಕ, ನೀನೋಗಿ ಕೂತ್ಕೋ, ಈ ಎಲ್ಲ ಕೆಲ್ಸ ನಾನ್ ನೋಡ್ಕೋತೀನಿ. ಯಾಕೆ, ಎಲ್ರ ಮುಂದೆ ನಿನಗೆ ಒಳ್ಳೆ ಹೆಸರು ಬರ್ಬೇಕು ಅಂತ ಆಲೋಚನೆ ಮಾಡ್ತಾ ಇದೀಯಾ? ಝಾನ್ಸಿ ಒಂದೇ ಸಲ ಕೋಪದಿಂದ ನೋಡುವಾಗ ರಾಧಿಕಾ ಏನು ಮಾತನಾಡದೆ ಸುಮ್ಮನೆ ಇದ್ಬಿಟ್ಲು. ಅಲ್ಲಿ ಮಾತನಾಡುವವರ ಬಳಿ ಬಂದು ನಿಂತ್ಕೊಂಡು, ನೀವು ನಮಗಿಂತ ವಯಸ್ಸಲ್ಲಿ ದೊಡ್ಡವರು, ನಾವು ಸಣ್ಣವರು. ನಮಗೆ ಯಾವ ರೀತಿ ಬುದ್ಧಿ ಹೇಳ್ಕೊಡ್ಬೇಕು ಅಂತ ಆಲೋಚನೆ ಮಾಡ್ಬೇಕೇ ಹೊರತು ನಮ್ಮ ಮರ್ಯಾದಿನ ಹೇಗೆ ತೆಗಿಬೇಕು ಅಂತ ನೀವಿಬ್ರು ಆಲೋಚನೆ ಮಾಡಬಾರ್ದು. ಏನ್ರಿ ನಿಮ್ಮ ಆಲೋಚನೆ? ಅವರು ಹಾಕೊಂಡಿರೋ ಬಟ್ಟೆಯಲ್ಲಿ ಅವರಿಂದ ಸರಿಯಾಗಿ ಕೆಲಸ ಮಾಡಕ್ಕಾಗಲ್ಲ, ಎಲ್ರ ಮುಂದೆ ಅವ್ರ ಮರ್ಯಾದೆ ತೆಗಿಬೇಕು ಅಂತ ಮಾತಾಡ್ತಿದ್ದೀರಾ? ನೀವು ಯಾವ ಕಾರಣಕ್ಕೋಸ್ಕರ ಈ ರೀತಿ ನಮ್ಮ ಅಕ್ಕನ ಕೆಲಸ ಮಾಡಿಸ್ತಿದ್ದೀರಾ ಅಂತ ಗೊತ್ತು. ಮನುಷ್ಯರು ಹಾಕೊಂಡಿರೋ ಬಟ್ಟೆಯ ಮೂಲಕ ಅವರ ಕ್ಯಾರೆಕ್ಟರ್ನ ಡಿಸೈಡ್ ಮಾಡಬಾರ್ದು. ಝಾನ್ಸಿ ಮಾತನಾಡುವ ಮಾತನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ರು. ರಾಧಿಕಾ ಇನ್ನಷ್ಟು ಆಶ್ಚರ್ಯದಿಂದ ನೋಡ್ತಾ ಇದ್ಲು. ಈ ವಿಷಯನ ಅವಳು ಮನೆಗೆ ಹೋದ ತಕ್ಷಣ ಅವಳ ಅತ್ತೆ ಜೊತೆ ಕೂಡ ಹೇಳಿದ್ಲು. ಹೀಗೆ ಅಂದಿನಿಂದ ಝಾನ್ಸಿ ಮಾಡಿದ ಸಹಾಯದಿಂದ ರಾಧಿಕಾ ಝಾನ್ಸಿಯನ್ನು ಅರ್ಥ ಮಾಡಿಕೊಂಡು ಅನ್ಯೋನ್ಯವಾಗಿ ಅವರವರ ಗಂಡನ ಜೊತೆ ಸಂತೋಷವಾಗಿ ಜೀವನ ಮಾಡ್ತಿದ್ರು.